ಉದ್ದೇಶ ನಿನ್ನೆ ಮಾನ್ಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಎಚ್ ಸಿ ಬಾಲಕೃಷ್ಣರವರು ರಾಮನಗರದಲ್ಲಿ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಒಂದು ಕಿರುಹೊತ್ತಿಗೆಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ಕಿರುಹೊತ್ತಿಗೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಬೈರ್ಮಂಗ್ಲ ಮತ್ತು ಕಂಚಗಾರನಹಳ್ಳಿ ವ್ಯಾಪ್ತಿಯ ಪ್ರದೇಶದ ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ. ನಾವು ಏನೇನು ಸವಲತ್ತುಗಳನ್ನ ಕೊಡ್ತೀವಿ, ಏನೇನು ಇದರಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಎನ್ನುವಂತ ನಿಟ್ಟಿನಲ್ಲಿ ಪಾಪ ಒಂದು ಪ್ರಯತ್ನಕ್ಕೋಸ್ಕರ ಈ ಕಿರುಹೊತ್ತಿಗೆಯನ್ನ ಬಿಡುಗಡೆ ಮಾಡಿದ್ದಾರೆ. ಪಾಪ ಮಾನ್ಯರಿಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಯಾಕೋ ಈ ಕಿರುಹೊತ್ತಿಗೆಯನ್ನ ರೈತರ ಸಭೆ ಕರೆದು ಬೈರ್ಮಂಗ್ಲದಲ್ಲಿ ಬಿಡುಗಡೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ. ಸ್ವಲ್ಪ ಯಾಕೋ ಅವ್ರಿಗೆ ಯಾಕೆ ಅಂಜಿಕೆ, ಅಳುಕು, ಭಯ ಬೈರ್ಮಂಗ್ಲಕ್ಕೆ ಬರಕ್ಕೆ. ಅಲ್ಲಿ ಯಾರೋ 30 ಜನ ರೈತರುಗಳನ್ನ ಇವರು ರೈತರುಗಳು ಅಂತ ಕರೆದ್ಬಿಟ್ಟು 4 ಗೋಡೆ ಮಧ್ಯದಲ್ಲಿ ಅಜಿಬಿಡಿ ಆಫೀಸ್ನಲ್ಲಿ ಕುಂಡ್ರಿಸ್ಕೊಂಡು ಕಿರುಹೊತ್ತಿಗೆ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿ ಅಶುಶಾಲ ಹಾಕೋಬಿಟ್ಟ ತಕ್ಷಣ ರೈತರೆಲ್ಲ ಒಪ್ಪಿಟ್ಟವ್ರೆ ಅಂತ ತಿಳ್ಕೊಂಬಿಟ್ಟವ್ರೆ. ಮಹನೀಯರಿಗೆ ಸ್ವಲ್ಪ ಗೌರವ, ಘನತೆ, ಆ ಭಾಗದ ರೈತರ ಆ ಬಳಲೇನಿದೆ ಅದೇನನ್ನ ಅರ್ಥ ಆಗಿದ್ರೆ ಅವರು ಆ ಜಿಬಿಡಿ ಅಧ್ಯಕ್ಷ, ಆ ಜಿಬಿಡಿ ಡೈರೆಕ್ಟರ್ಗಳೆಲ್ಲ ಬಂದು ರೈತರ ಹತ್ರ ಅಲ್ಲಿ ಪಾಪ ಬಿಡುಗಡೆ ಮಾಡಬೇಕಾಯ್ತು. ಬಿಡುಗಡೆ ಮಾಡಿದ್ರಲ್ಲಿ ಏನ್ ಹೇಳಿದ್ದಾರೆ, ಕೌಶಲ್ಯ ಅಭಿವೃದ್ಧಿ ಮಾಡ್ತೀವಂತೆ, ತರಬೇತಿ ಕೊಡ್ತಾರಂತೆ, ಯಾರ್ಯಾರು ವಿದ್ಯಾವಂತರು ಯುವಕರಿಗೆ ಉದ್ಯೋಗ ಕೊಡ್ತಾರಂತೆ, ಜಮೀನ್ ಕೊಟ್ಬಿಡ್ಬೇಕಂತೆ. ಇಷ್ಟನ್ನ ಹೇಳಿದ್ದಾರೆ. ಯಾರು ಇವ್ರಿಗೆ ಜಮೀನ್ ಕೊಡೋರು? ಯಾರು ಇವ್ರ ರೈತರ ಮಕ್ಕಳು ನಮಗೆ ಕೌಶಲ್ಯ ಅಭಿವೃದ್ಧಿ ಕೊಡಿ ಅಂತ ಇವ್ರ ಮುಂದೆ ಅರ್ಜಿ ಹಾಕೊಂಡಿರೋರು? ಪಾಪ ಹೆಣ್ಮಕ್ಳಿಗೆ ಹೇಳಿದ್ದಾರೆ, ಇವ್ರಿಗೆ ಜಮೀನ್ ಕೊಟ್ಬಿಟ್ಟು ನಮ್ಮ ರೈತ ಮಹಿಳೆಯರು, ನಮ್ಮ ರೈತ ಹೆಣ್ಣು ಮಕ್ಕಳು ಹಪ್ಪಳ ಮಾಡೋದ್ ಕಲಿಯಕ್ಕೆ, ಸಂಡಿಗೆ ಮಾಡೋದ್ ಕಲಿಯಕ್ಕೆ, ಖಾರದ ಪುಡಿ ಮಾಡೋದ್ ಕಲಿಯಕ್ಕೆ, ಉಪ್ಪಿನಕಾಯಿ ಮಾಡೋದ್ ಕಲಿಯಕ್ಕೆ ಇವರು ಟ್ರೈನಿಂಗ್ ಕೊಡ್ತಾರಂತೆ. ಜಮೀನ್ ಕೊಟ್ಬಿಟ್ಟು ಹಪ್ಪಳ, ಉಪ್ಪಿನಕಾಯಿ, ಖಾರದ ಪುಡಿ ಮಾಡ್ಕೊಂಡು ಜೀವನ ಮಾಡ್ಬೇಕಂತ ಇವ್ರು ಹೇಳ್ತಾ ಇರೋದು. ಅದು ಕಿರುಹೊತ್ತಿಗೆ. ನಾಚಿಕೆ ಆಗಲ್ವಾ ನಿಮ್ಗೆ? ಸ್ವಾಭಿಮಾನಿ ರೈತರುಗಳು ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಯೋಗ್ಯತೆ ಇರ್ತಕ್ಕಂಥ ಶಾಸಕನಾಗಿದ್ರೆ ಆ ರೈತರ ಮನೆ ಮುಂದೆ ಬಂದು ನಾನು ಹಿಂಗೆಲ್ಲ ಹಿಂಗ್ ಮಾಡ್ತೀನಿ ಅಂತ ಹೇಳೋಂತ ಯೋಗ್ಯತೆ, ಕನಿಷ್ಠ ಯೋಗ್ಯತೆ ನಿಮ್ಗಿಲ್ಲ. 4 ಗೋಡೆ ಮಧ್ಯದಲ್ಲಿ ಅಶ್ರು ಶಾಲ ಹಾಕ್ಸ್ಕೊಂಡು ಯಾರೋ 4 ಜನದ ಜೊತೆ ಕುತ್ಕೋಬಿಟ್ಟು ಹೇಳಿದ ತಕ್ಷಣ ರೈತರು ಒಪ್ಕೊಬಿಡ್ಬೇಕಾ? ಮಾಡಿಸಿ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿಸಿದಿರಿ, ಮಾಡಿಸಿ, ಸೆಕೆಂಡರಿ ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಮಾಡಿಸಿ, ಅವಾರ್ಡ್ ಮಾಡಿ. ಯಾಕೆ ಹಿಂಗೆಲ್ಲ ಕಂಬ ಸುತ್ತಾ ಇದ್ದೀರಿ? ಡಿಸಿ ಒಂದ್ಸರಿ ಅನೌನ್ಸ್ ಮಾಡೋದು, ಬಾಲಕೃಷ್ಣ ಒಂದ್ಸರಿ ಅನೌನ್ಸ್ ಮಾಡೋದು, ಡಿಸಿಎಂ ಸಾಹೇಬ್ರ ಒಂದ್ಸರಿ ಅನೌನ್ಸ್ ಮಾಡೋದು, ತಿರ್ಗಾ ಇವಾಗ ಕಿರುಹೊತ್ತಿಗೆ ಬಿಡೋದು. ಯಾಕೆ ಕಂಬ ಸುತ್ತಿದ್ದೀರಪ್ಪ? ಕುಮಾರಣ್ಣವರ ಕೂಸು ಅಂತೇಳಿ ಕುಮಾರಣ್ಣವ್ರ ಬಗ್ಗೆ ಮಾತನಾಡಕ್ಕಾಗತ್ತೆ, ಆರೋಪ ಮಾಡಕ್ಕಾಗತ್ತೆ. ಕುಮಾರಣ್ಣ ವಿಚಾರಕ್ಕೆ ಬರ್ತೀನಿ. ಈಗ ನಿಮ್ಗೆ ಯೋಗ್ಯತೆ, ಘನತೆ, ಗೌರವ, ನಿಮ್ಗೇನಾದ್ರು ಸ್ವಾಭಿಮಾನ, ನಿಮ್ಗೇನಾದ್ರು ಕಿಂಚಿತ್ತು ಈ ಜಿಲ್ಲೆಗೆ, ಈ ತಾಲೂಕಿಗೆ, ನನ್ನ ಕ್ಷೇತ್ರಕ್ಕೆ ಸಹಾಯ ಮಾಡ್ಬೇಕು ಅಂತೇಳಿ ನಿಮ್ಗೇನಾದ್ರು ಅನ್ಸಿದ್ರೆ, ನಿನ್ ತಾಕತ್ತಿದ್ರೆ ಬಂದು ಬೈರ್ಮಂಗ್ಲದಲ್ಲಿ ಕಿರುಹೊತ್ತಿಗೆಯನ್ನ ಬಿಡುಗಡೆ ಮಾಡ್ಬೇಕಾಗಿತ್ತು ಬಾಲಕೃಷ್ಣ ಅವರೇ. ಅಲ್ಲೆಲ್ಲ ಕುತ್ಕೊಂಡು ಮಾಡೋದು, ಅಲ್ಲೆಲ್ಲ ಕುತ್ಕೊಂಡು ಕುಮಾರಸ್ವಾಮಿ ಅವ್ರಿಗೆ ಸ್ಟೇಟ್ಮೆಂಟ್ ಮಾಡೋದು, ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ನಾನು ರಾಜ್ಯ ನಾಯಕ ಆಗ್ಬಿಡ್ತೀನಿ, ನಾನು ಮಂತ್ರಿ ಆಗ್ಬಿಡ್ತೀನಿ, ನಾನು ದಿನ ಕನಕಪುರದವ್ರ ಬಕೆಟ್ ಹಿಡಿತಿದ್ದೀನಿ, ಬಕೆಟ್ ಸಂಸ್ಕೃತಿ ನಂದು,
ಬಕೆಟ್ ಹಿಡಿದ್ಬಿಟ್ಟು ತಕ್ಷಣ ನನ್ನ ಏನೋ ಮಾಡ್ಬಿಡ್ತಾರೆ. ನಿನ್ನ ಮೂರ್ಖತನ ಶತಮೂರ್ಖತನ ಅದು. ಅವ್ರು ಯಾರು ಮಾಡೋದಿಲ್ಲ. ಕುಮಾರಸ್ವಾಮಿ ಅವರು ದೇವೇಗೌಡರ ಹೆಸರು ಹೇಳ್ಕೊಂಡು 3 ಬಾರಿ ಮತ್ತೆ ಶಾಸಕರಾಗಿದ್ರಿ. ಕುಮಾರಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ನೀನ್ ಬೆಂಗಳೂರಿನಲ್ಲಿ ಮನೆ ಮಾಡ್ಕೊಂಡಿದ್ಯಾ, ಆಸ್ತಿ ಮಾಡ್ಕೊಂಡಿದ್ಯಾ, ಪೆಟ್ರೋಲ್ ಬಂಕ್ಗಳು ಮಾಡ್ಕೊಂಡೆ, ಕ್ರಷರ್ಗಳು ಮಾಡ್ಕೊಂಡೆ, ಗ್ಯಾಸ್ ಏಜೆನ್ಸಿಗಳು ಮಾಡ್ಕೊಂಡೆ, ಬೆಂಗಳೂರು ಸುತ್ತ ಆಸ್ತಿ ಹೊಡೆದೆ. ಇದೆಲ್ಲ ಕುಮಾರಸ್ವಾಮಿ ಅವರ ಕೃಪಾಶೀರ್ವಾದದಿಂದ ಅನ್ನೋದನ್ನ ಮರಿಬೇಡ ಮಿಸ್ಟರ್ ಬಾಲಕೃಷ್ಣ. ಕೆಣಕ್ತೀರ ನಮ್ಮನ್ನ, ನಮ್ ಲೀಡರ್ ಬಗ್ಗೆ ಮಾತಾಡ್ಬಿಟ್ಟು. ನಿನ್ಗೆ ಏನ್ ಯೋಗ್ಯತೆ ಇದೆ ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡಕ್ಕೆ, ದೇವೇಗೌಡರ ಬಗ್ಗೆ ಮಾತಾಡಕ್ಕೆ? ಉಡೇ ಬಿಡ್ತಾರೆ, ಸುಳ್ಳು ಹೇಳ್ತಾರೆ ಅಂತೇಳಿ ನಾಚಿಕೆ ಆಗಲ್ಲ ನಿನ್ಗೆ ಅವ್ರ ಹೆಸರು ಹೇಳಕ್ಕೆ? ಅವರಿಂದ ಗೆದ್ದು ಮತ್ತೆ ಈ ಶಾಸಕನಾಗಿ ಕಾಂಗ್ರೆಸ್ನವ್ರು ಕರೆದಂತ ಹರಾಜಿನಲ್ಲಿ ನೀನು ಸೇಲ್ ಆದಲ್ಲ 10 ಕೋಟಿಗೆ, ತಲೆ ಮಾಡ್ಕೊಂಡಲ್ಲ ನೀನು ಬಾಲಕೃಷ್ಣ. ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಬೆನ್ನಿಗೆ ಚೂರಿ ಆಗ್ತಲ್ಲ ನೀನು. ಮತ್ತೆ ಮಾತಾಡ್ತೀನಿ, ಮತ್ತೆ ಅವ್ರ ಹೆಸರು ತೆಗೆಯಕ್ಕೆ ಯೋಗ್ಯತೆ ಇದೆಯಾ ನಿಮ್ಗೆ? ಏನ್ ಅವ್ರ ಬಗ್ಗೆ ಮಾತಾಡ್ತೀಯ? ಬಾ ಡಿಬೇಟ್ಗೆ. ನಿನ್ ಕೈಗೆ ಮಾಹಿತಿ ಇಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ ರಾಜ್ಯ ನಾಯಕರುಗಳನ್ನ ಕರೀರಿ. ಸೋಕಾಂಡ್ ನಿಮ್ ಲೀಡರ್ ಯಾರ್ಯಾರು ಇದ್ದಾರೋ ನಾನ್ ಬರ್ತೀನಿ. ಈ ರಾಜ್ಯಕ್ಕೆ ದೇವೇಗೌಡರ ಕೊಡುಗೆ 94ರಿಂದ ಏನಿದೆ, 85 ಇಸ್ವಿಯಿಂದ ಏನಿದೆ, ಯಾರು ಮಾಡಿದ್ರು ದೇವೇಗೌಡ ಬ್ಯಾರೇಜ್ ನಮ್ ಜಿಲ್ಲೆಗೆ? ದೇವೇಗೌಡರು ಅವತ್ತು ಬ್ಯಾರೇಜ್ ಕಟ್ಟಿಲ್ಲ ಅಂದ್ರೆ ಇವತ್ತು ನಮ್ ಜಿಲ್ಲೆಗೆ ನೀರಾವರಿ ಆಗ್ತಿತ್ತ? ಗೊತ್ತಿದೆ. 94ರಲ್ಲಿ ನೀವು ಶಾಸಕರಿದ್ರೆ ಒಂದ್ ಊರಿಂದ ಒಂದ್ ಊರಿಗೆ ಹೋಗ್ಬೇಕಾದ್ರೆ 20 ಕಿಲೋಮೀಟರ್ 30 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕಾಯ್ತು ರಾಮನಗರ ಜಿಲ್ಲೆನಲ್ಲಿ. ಒಂದ್ ಕಡೆ ಋಷಭಾವತಿ ನದಿಗೆ ಅಡ್ಡ ಸೇತುವೆಗಳನ್ನ ಮಾಡಿದ್ರು, ಅರ್ಕಾವತಿ ನದಿಗೆ ಸೇತುವೆಗಳನ್ನು ಕಟ್ಟಿದ್ರು, ಸುವರ್ಣಮುಖಿ ಕಟ್ಟಿದ್ರು, ಕಣ್ವಾ ಜಲಾಶಯದ ಕಣ್ವಾ ನದಿಗೆ ಅಡ್ಡಲಾಗಿ ಸೇತುವೆಗಳನ್ನು ಕಟ್ಟಿದ್ರು. 30 ಕಿಲೋಮೀಟರ್ 40 ಕಿಲೋಮೀಟರ್ ಜನ ಸಾಯ್ತಿದ್ರು. ಪ್ರಜ್ಞೆ ಇದೆಯಾ ನೀ ದೇವೇಗೌಡರ ಬಗ್ಗೆ ಮಾತಾಡಕ್ಕೆ? ಯಾರು ಈ ಜಿಲ್ಲೆ ಮಾಡಿದ್ದು? ಯಾರು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ತಂದಿದ್ದು? ಯಾರು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು ರಾಮನಗರಕ್ಕೆ? ಡಿಪ್ಲೊಮಾ ಕಾಲೇಜ್ ತಂದಿದ್ದಾರೋ? ಡಿಗ್ರಿ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? PUC ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? ಮಹಿಳಾ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? ಮತ್ತೆ ಮೊನ್ನೆ ಕುಮಾರಸ್ವಾಮಿ ಅವರು 14 ತಿಂಗಳ ಅವಧಿನಲ್ಲಿ ನೀರಾವರಿ ಬಗ್ಗೆ ಯೋಚನೆ ಇಲ್ಲ, ನೀರಾವರಿ ಬಗ್ಗೆ ಅರಿವಿಲ್ಲ ಅಂತ ಮಾತಾಡ್ತಾರೆ. ಈ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಯಾರಾದ್ರೂ ನೀರಾವರಿಗೆ ಹೋರಾಟ ಮಾಡಿದ್ದಾರೆ ಅಂದ್ರೆ ಅದು ದೇವೇಗೌಡರ ಕುಟುಂಬ ಅನ್ನೋದನ್ನ ನೀನಲ್ಲ, ಈ ರಾಜ್ಯದ ಯಾವ ಜನನು ಮರಿಬಾರ್ದು. ದೇವೇಗೌಡರ ಬಗ್ಗೆ ನೀರಾವರಿ ದೇವೇಗೌಡರ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಮಾತಾಡ್ತೀರೇನ್ರಿ? ನೀವೇನ್ ತಿಂತೀರಿ? ಯಾವ ಬಾಯಿಲ್ ಮಾತಾಡ್ತೀರಿ ನೀವು? 540 ಕೋಟಿ ಮುಖ್ಯಮಂತ್ರಿ ಆಗಿ 1 ವಾರಕ್ಕೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿದ್ರು ವೈಜಿಗುಡ್ಡ ಮಂಚಿನಮಲೆ ಜಲಾಶಯ ಇದ್ದು. ಪ್ರಜ್ಞೆ ಇದೆಯಾ ನಿಮ್ಗೆ? ತೆಗ್ಸಿ ದಾಖಲೆನಾ? ನನ್ನ ಹತ್ರ ಇದೆ, ದಾಖಲೆ ತೋರಿಸ್ತೀನಿ. ಯಾವ ಕ್ಯಾಬಿನೆಟ್ ಅಪ್ರೂವಲ್ ಆಯ್ತು? ಕ್ಯಾಬಿನೆಟ್ ಅಪ್ರೂವಲ್ ಆದ ತಕ್ಷಣ ಇಮಿಡಿಯೇಟ್ ಟೆಂಡರ್ ಮಾಡಿ ಮೆಗಾದರ್ ಕೊಟ್ಟು ಇಡೀ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಗ್ರಾವಿಟಿ ಲೈನ್ ಅಲ್ಲಿ, ಅದು ಟನಲ್ ಅಲ್ಲಿ ನೀರು ತರತಕ್ಕಂತ ಇತಿಹಾಸ ಬರ್ದಿತ್ತು ಮಾನ್ಯ ಕುಮಾರಣ್ಣ ಅನ್ನೋದು ಈ ರಾಜ್ಯದ ಜನ ಮರೆಯಲ್ಲ, ಈ ಜಿಲ್ಲೆ ಜನ ಮರೆಯಲ್ಲ. ಇದು ಅವಿವೇಕಿತನದ ಹೇಳಿಕೆ ಅಲ್ಲ. ಸುಮ್ಮನೆ ಇದ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೆ ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ. ಕುಮಾರಸ್ವಾಮಿ ಅವರು ಹೌದು 3 ಜನ ಗೆಲ್ಸ್ತಿದ್ರು, ಗೆಲ್ಸ್ಕೊಂಡಂತ ಕುಮಾರಸ್ವಾಮಿ ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ, ನಿನ್ ತರ ಚೂರಿ ಹಾಕ್ಲಿಲ್ಲ, ಗುಂಡು ಮನೆ ಕನ್ನ ಹಾಕ್ಲಿಲ್ಲ. ನಾವು ನೀರಾವರಿ ಯೋಜನೆ ಮಾಡಿದ್ದೀವಿ, 106 ಕಿಲೋಮೀಟರ್ ರಸ್ತೆಗಳನ್ನು ಮಾಡಿಸಿದೀವಿ. ನನಗೆ ಜವಾಬ್ದಾರಿ ಕೊಟ್ಟರು ಅವತ್ತು ಕುಮಾರಣ್ಣ, ರೇಷ್ಮೆ ಮಾರುಕಟ್ಟೆ ಆಗ್ಬೇಕು, ಹೈಟೆಕ್ ಮಾರುಕಟ್ಟೆ, ಇರೋ ಮಾರುಕಟ್ಟೆನಲ್ಲಿ ಅಲ್ಲಿ ದಂಧೆ ನಡೀತಾ ಇದೆ, ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವತ್ತು 175 ಕೋಟಿ ದುಡ್ಡು ಕೊಟ್ರು. ಇವತ್ತು ಹೈಟೆಕ್ ಮಾರ್ಕೆಟ್ ನಾವು ಕೆಂಗಲಲ್ಲಿ ಮಾಡ್ತಾ ಇದೀವಿ, ಹೋಗಿ ನೋಡ್ಕೊಂಡ್ಬಿಡ್ರಿ. ಮಾವು ತಗೊಂಡೋಗಿ ಬೀದಿಗೆ ಸುರಿತಿದ್ರು. ಎರಳ್ಳಿ ಒಬ್ಬ ರೈತ ಬೀದಿಗೆ ಸುರಿದ್ಬಿಟ್ಟು ಬಂದ್ರು, ನಾಗಣ್ಣ ಅಂತ. ಹೋಗಿ ನೋಡಿ ಮಾತಾಡಿಸು ಅಂತೇಳಿ ಅದ್ರ ಬೆಳಗ್ಗೆ ಮಾವು ಸಂಸ್ಕರಣಾ ಘಟಕಕ್ಕೆ ಆದೇಶ ಮಾಡಿದ್ರು. ಇವತ್ತು ಮಾವು ಸಂಸ್ಕರಣಾ ಘಟಕ ರಾಮನಗರದಲ್ಲಿ ಕೆಂಗಲ್ ಹತ್ರ ಪ್ರತಿಷ್ಠಾಪನೆ ಆಗಿದೆ. ಎಷ್ಟು ಯೋಜನೆಗಳು ಜಿಲ್ಲಾ ಕೇಂದ್ರ ಮಾಡಿದ್ರಲ್ರಿ.
ಒಂದ್ ಮೆಡಿಕಲ್ ಕಾಲೇಜ್ನ ಒಂದ್ ಜಿಲ್ಲೆಗೆ ತರೋದೇನ್ ಸುಲಭ ಏನ್ರಿ? ಕೃಷ್ಣ ಅವ್ರೆ, ನೀನ್ ನನ್ ದುಡ್ಡು ಹೊಡೆಯೋ ಸ್ಕೀಮ್ ಹೇಳ್ಕೊಡ್ಲಿಲ್ಲ ಅವರು. ನೀನ್ ನನ್ ಕಂಡೋರ್ ಆಸ್ತಿ ಹೊಡಿ, ಸರ್ಕಾರಿ ಗೋಮಾಳ ಹೊಡಿ ಅಂತ ಹೇಳ್ಕೊಡ್ಲಿಲ್ಲ ನಮ್ಗೆ. ಬಡವ್ರ ಕೆಲಸ ಮಾಡಿ ಅಂತ ಹೇಳ್ಕೊಟ್ಟಿದ್ರು. ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ. ಹೇಮಾವತಿ, ಇದು ಯೋಗ್ಯತೆ ಇದೆ ಹೇಮಾವತಿ ನೀರ್ ಬಗ್ಗೆ ಮಾತಾಡಕ್ಕೆ? ನಿನ್ಗೇನ ಕನಿಷ್ಠ ಒಂದೇ ಒಂದು ಈ ಸರ್ಕಾರದಲ್ಲಿ ಯಾವಾಗ ಒಂದ್ ಪತ್ರ ಕೊಟ್ಟರೆ ತೋರಿಸ್ತೀನಿ ನೀನು. ಹೇಮಾವತಿ ನೀರ್ನ ಅಲೋಕೇಶನ್ ಮಾಡಿದ್ದಾರ್ರಿ. ಕುಮಾರಸ್ವಾಮಿ ಬಗ್ಗೆ ಆರೋಪ ಮಾಡ್ತಿರಲ್ರಿ. ಹೇಮಾವತಿ ನೀರನ್ನ ಇಷ್ಟು ತಾಲೂಕುಗೆ ಅಲೋಕೇಶನ್ ಮಾಡಿದ್ದಾರೋ ಯಾವತ್ತು? ತಗೊಳ್ಳಿ, ದಾಖಲೆ ಇಲ್ಲಿದೆ, ತೋರಿಸ್ತೀನಿ. 11/7/2019 ಯಾರು ಮುಖ್ಯಮಂತ್ರಿ ಸ್ವಾಮಿ? ಯಾರು ಮುಖ್ಯಮಂತ್ರಿ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಹೇಮಾವತಿ ಜಲಾಶಯದ ನೀರನ್ನ ಯಾವ್ಯಾವ ತಾಲೂಕಿಗೆ ಆಗ್ಬೇಕು ಅಂತ ಹೇಳಿ ಮಾಗಡಿಗೂ ಕೂಡ ಮುಕ್ಕಾ ಟಿಎಂಸಿ ನೀರು ಕೊಟ್ಟಿದ್ದು ಇದೇ ಕುಮಾರಸ್ವಾಮಿ ಅವರು. ಸ್ವಲ್ಪ ಕಣ್ಣು ಬಿಟ್ಟು ನೋಡಿ, ದಾಖಲೆ ತರಿಸಿ ನೋಡಿ. ಮಿಸ್ಟರ್ ಬಾಲಕೃಷ್ಣ ಅವರೇ, ಅರ್ಕಲು ಬಾಯ ಆಗ್ಬೇಡಿ. ನಾನು ಕೈ ಕುಣಿಸ್ಕೊಂಡು ಕುಂಡಿ ಕುಡಿಸ್ಕೊಂಡು ಮಾತಾಡ್ಬಿಟ್ರೆ ಈ ರಾಜ್ಯ ನಾಯಕ ಆಗ್ಬಿಡ್ತೀನಿ ಅಂತ ನೀವು ಭ್ರಮೆಲ್ ತೇಲ್ಬೇಡಿ. ನಿಮ್ಗೆ ಆ ತಾಕತ್ತು ಇಲ್ಲ. ನಿಮ್ಮ ಲೀಡರ್ನ ಪ್ರತಿಪಾದಿಸುವಂತ ತಾಕತ್ತು ನಿಮ್ಗಿಲ್ಲ. ಇವತ್ತವರೆಗೂ ಒಂದು ಕೆಚ್ಚದೆಯಿಂದ ಎದೆ ತಟ್ಕೊಂಡು ನಾನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದ್ ದಿವಸ ನಿನ್ ಬಾಯಿಲ್ ಬಂದಿಲ್ಲ. ಯಾಕೆಂದ್ರೆ ನಿನ್ ಮೀಟ್ರೇ ಇಲ್ಲ, ಭಯ. ನಾವಂಗಲ್ಲ. ನಾವು ಡೇ ಒಂದಿನ ನಮ್ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತಿರೋರು ಇವತ್ತು ಹಿಂದೆನೂ ಅಂತಿದೀವಿ, ಇವತ್ತು ಅಂತೀವಿ, ನಾಳೆನೂ ಅಂತೀವಿ. ಹಗುರವಾಗಿ ಮಾತಾಡ್ತೀರಿ ಅಂದ್ರೆ ಕರೆಸ್ರಿ ಡಿಬೇಟ್ಗೆ. ಈ ರಾಜ್ಯಕ್ಕೆ ಕೊಡುಗೆ ಏನು? 94ರಿಂದ ಅಂದೇ ದೇವೇಗೌಡರು ಮುಖ್ಯಮಂತ್ರಿ ಆದಾಗಿಂದ ಹಿಡಿದು ಕುಮಾರಣ್ಣವರು 2 ಬಾರಿ ಸಂಸತ್ ಸದಸ್ಯರಾಗಿದ್ದಾಗಿಂದ ಹಿಡಿದು ಇವತ್ತವರೆಗೂ ಬಿಡಿಸಿ 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 ಹೇಳ್ತೀನಿ ಏನೇನು ಯೋಜನೆ ಯಾರ್ಯಾರ್ದು ಯಾವ ದಿನಲ್ಲಿ. ಮಂಡ್ಯದಲ್ಲಿ ಸುಳ್ಳು ಹೇಳ್ಕೊಂಡು ತಿರುಗ್ತಾರೆ. ನಿನ್ ಸರ್ಕಾರಿ ಗೋಮಾಳ ಹಾಕೊಂಡಿದ್ಯಲ್ಲಪ್ಪ ನಿಮ್ ತಾತನ ಕಾಲದಿಂದ. 300 ಎಕರೆನ ಅರಣ್ಯ ಭೂಮಿ, ಸರ್ಕಾರಿ ಭೂಮಿನ ಹುಲಿಕಟ್ಟೆಯಲ್ಲಿ ಬಿಡು. ಇವತ್ತು ಮಾಗಡಿ ತಾಲೂಕಿನ ಜನಗೆ, ಈ ಜಿಲ್ಲೆ ಜನಗೆ ಅನುಕೂಲ ಆಗ್ಲಿ, ಒಂದು ಇಂಡಸ್ಟ್ರಿ ಮಾಡಿಸ್ತೀನಿ ಕುಮಾರಣ್ಣಂಗೆ ಹೇಳ್ಬಿಟ್ಟು ಬಿಡ್ರಿ. ಅದ್ ಹೇಳಕ್ ಆಗಲ್ಲ. ಅಕ್ಲ ಇದ್ದವಾಗ ಯಾರು ಕೇಳೋರಿಲ್ಲ ಅಂತ ಹೇಳಿ 300 ಎಕರೆ ಒತ್ತಿಸ್ಕೊಂಡು ಕೂತಿದ್ದೀರಲ್ಲ. ನಾವು ಸುಮ್ನೆ ಕೆಣಕ್ಬಾರ್ದು, ಇವೆಲ್ಲ ಪರ್ಸನಲ್ ಆಗಿ ಹೋಗ್ಬಾರ್ದು ಅಂತ ಹೇಳಿದ್ರೆ ನಮ್ಮ ಕುಮಾರಸ್ವಾಮಿ ಅವ್ರ ಬಗ್ಗೆ, ದೇವೇಗೌಡರ ಕುಟುಂಬದ ಬಗ್ಗೆ ನಿನ್ಗೆ ನಾಲ್ಗೆ ಒಂದ್ ಅಲ್ಲಿ ಸಂದಿಲು ಅವ್ರು ಹೆಸರನ್ನ ಹೇಳಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲ. ಏನ್ ದೊಡ್ಡ ಲೀಡ್ರ ನೀನು? ಲೀಡರ್ ಇದ್ರೆ ನಿಮ್ ಪಾರ್ಟಿ ಬಗ್ಗೆ ಮಾತಾಡ್ಕೊಳ್ರಿ, ನಿಮ್ ಪಕ್ಷದ ನಾಯಕರುಗಳ ಬಗ್ಗೆ ನೀನೇನ ಇದ್ರೆ ಹೇಳ್ರಿ. ಏನ್ರಿ ಮಾಡೋರು? ಡಿ ಕೆ ಶಿವಕುಮಾರ್ ಅವರು 2 ಬಾರಿ ನೀರಾವರಿ ಸಚಿವರಾದ್ರು. ಶ್ರೀರಂಗ ಅದು ಏನಾನ ಒಂದೇ ಒಂದು ತುಣುಕಿದ್ರೆ ತೋರ್ಸ, ಸರೆಂಡರ್ ಆಗ್ಬಿಡ್ತೀನಿ ನಿನಗೆ. ಅವತ್ತು ಆದೇಶ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವತ್ತು ಎಂ ಬಿ ಪಾಟೀಲ್ ಅವರು, ಇವರು ಮತ್ತೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು, ಅವತ್ತು ಯಡಿಯೂರಪ್ಪನವರು ದುಡ್ಡು ಕೊಟ್ರು. ಇನ್ನೂ ದುಡ್ಡು ಸಾಲಲ್ಲ ಅಂದಾಗ ನಮ್ಮ ಸರ್ಕಾರ ಹೋದ್ಮೇಲೆ ಕುಮಾರಣ್ಣಗೆ 450 ಕೋಟಿ ಯೋಜನೆ ಆಯ್ತದೆ, ಆನ್ಗೋಯಿಂಗ್ ಯೋಜನೆ. ಇದಕ್ಕೆ ವಾಟರ್ ಅಲೋಕೇಶನ್ ಆಗ್ಲೇಬೇಕಣ್ಣ ಅಂತ ಹೇಳಿ ಪಟ್ಟಿಡು ಕುತ್ಕೊಂಡಾಗ ವಾಟರ್ ಅಲೋಕೇಶನ್ ಮಾಡ್ತೀವಿ. ನಮ್ಗೆ ವಾಟರ್ ಅಲೋಕೇಶನ್ ಆಗ್ಲಿಲ್ಲ ಅಂದ್ರೆ ಇವತ್ತು ಹೇಮಾವತಿ ನೀರಿನ ಪಂಪ್ ಆನ್ ಮಾಡಕ್ ಬಿಡ್ತಿದ್ರ ಕುಂದಲ್ನವರು, ತುಮಕೂರು ಜಿಲ್ಲೆಯವರು? ಅರಿವಿದೆಯಾ ನಿಮ್ಗೆ ಏನಾದ್ರೂ ಮಾತಾಡ್ಬೇಕಾದ್ರೆ? ಒಂದೇ ಒಂದು ಹೇಮಾವತಿ ಹೋರಾಟದ್ದು, ಈ ತಾಲೂಕಿಗೆ ಹೇಮಾವತಿ ನೀರ್ ಬೇಕು, ದುಡ್ಡು ಹೊಡೆಯೋ ಸ್ಕೀಮ್ ಅಂತ ಹೇಳ್ಬಿಟ್ರಂತೆ. ಅವ್ರಿಗೆಲ್ಲ ಕಾಳಜಿ ಬದ್ಧತೆ ಇರ್ಬೇಕಾಗಿ ನಿನ್ಗಿರ್ಬೇಕಾಗುತ್ತೆ. ಎಂ ಎಲ್ ಎ ಇದ್ದಾಗ ನೀನು ನಾನ್ ಇಲ್ಲ ಅಂದ್ರೆ ನಾನು ನೀರಾವರಿ ಯೋಜನೆ ಮಾಡಿದ್ರೆ ನಾನು ಶಾಶ್ವತವಾಗಿ ಶಾಸಕನಾಗಿರ್ಬೋದು, ಮಾಡ್ಬೇಕು ಅನ್ನುವಂತ ಇಚ್ಛಾಶಕ್ತಿ ನಿನಗಿರ್ಬೇಕಾಯ್ತು. ನಾಯಕರುಗಳಿಗೆಲ್ಲ ಇಚ್ಛಾಶಕ್ತಿ ಇರ್ಬೇಕಾಗಿತ್ತು. ನನಗೆ ಇಚ್ಛಾಶಕ್ತಿ ಇದ್ದಿದ್ದಕ್ಕೆ ವೈಜಿಗುಡ್ಡ ಮಂಚಿನ ಬೆಲೆ ಮಾಡಿಸ್ದೆ, ಹೇಮಾವತಿ ಮಾಡಿಸ್ದೆ, ಶ್ರೀರಂಗ ಯೋಜನೆ. ಇವತ್ತು ಅದೇ ವೈಜಿಗುಡ್ಡ ಮಂಚಿನ ಬೆಲೆದಿಂದ 2 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ಮೈಕ್ರೋ ಇರಿಗೇಷನ್ ಮಾಡಿಸಿದ್ದೆ. ಎಲ್ಲೋ ಒಂದ್ ಕಡೆ ನಿಂತಿದೆ. ಮುಂದುವರಿಸಿದೀರಾ ನೀವು?
ನಿಮ್ಮವರೇ ಇರಿಗೇಷನ್ ಮಿನಿಸ್ಟ್ರು, ಮೇಜರ್ ಇರಿಗೇಷನ್ ಮಿನಿಸ್ಟ್ರು ಮಾಡಿದಿರೇನ್ರಿ? ಇದೆಯಾ ನಿಮ್ಮ ಹತ್ರ ಏನಾದ್ರು ಮಾಹಿತಿ? ಬಾ ಡಿಬೇಟ್ಗೆ ಯಾರನ್ನಾದ್ರೂ ಕರಿ, ನಾನು ಬರ್ತೀನಿ ಚರ್ಚೆಗೆ. ಬೆಂಗಳೂರಿನಲ್ಲೇ ಚರ್ಚೆ ಆಗ್ಲಿ. ಹಗುರವಾಗಿ ಮಾತಾಡ್ತೀಯ ನೀನು ನಮ್ಮ ನಾಯಕರ ಬಗ್ಗೆ? 94ರಲ್ಲಿ ಇದೀ ಟರ್ಡ್ ಇಲ್ಲಿ ಸೆಟಪ್ ಆಗ್ಬೇಕಾರೆ ಯಾರ ಕಾರಣ? ಕಾಂಗ್ರೆಸ್ಸಿಗರ ಕಾರಣನಾ? ಅವತ್ತು ಇಲ್ಲಿ ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿ ಆಗ್ಲೇಬೇಕು ಅಂತೇಳಿ ಅವಿರತ ಪ್ರಯತ್ನ ಪಟ್ಟಿದ್ದು ಇದೇ ಕುಮಾರಸ್ವಾಮಿಯವರು, ದೇವೇಗೌಡರು ಅನ್ನೋದನ್ನ ಯಾರು ಮರೆಯಂಗಿಲ್ಲ. ಮಾಗಡಿಲಿ ನಾನು ಇಂಡಸ್ಟ್ರಿ ಮಾಡಕ್ ಹೋದ್ರೆ ಓ ಪಾಪ ರೈತರು, ಇಲ್ಲಿ ನೀವು ಮಾತ್ರ ಮಾಡಿದ್ರೆ ನೀವು ರೈತರಲ್ಲ. ಏನ್ ಮಾಡಿದಿರಿ? ನಿಮ್ ಕುಟುಂಬ 60 ವರ್ಷ ನಿಮ್ಮ ಮನೇಲಿ ಅಧಿಕಾರ ಇತ್ತ, ನಿಮ್ಮ ಅಪ್ಪನ ಕಾಲದಿಂದ. ಏನ್ ಮಾಡಿದ್ಯಪ್ಪ? ನಾನು ಈ ಇರಿಗೇಷನ್ ಮಾಡ್ಸಕ್ ಕೊಟ್ಟಾಗ ಎಚ್.ಎಂ. ರೇವಣ್ಣವ್ರು ನನ್ಗೆ ಆದೇಶ ಮಾಡಿದ್ರು, ಇದರಿಂದ ಬಿಡಪ್ಪ ನೀನು ಅಂತ. ಇರಿಗೇಷನ್ ಸ್ಟೇಟಸ್ ಎಷ್ಟಿತ್ತು ಗೊತ್ತೇನ್ರಿ ಮಾಡಿನಲ್ಲಿ? ಇವತ್ತು 0.1% ಇರಿಗೇಟೆಡ್ ಲ್ಯಾಂಡ್ ಇಲ್ಲ. 0.1%. ನೀನ್ ಯೋಗ್ಯತೆ 60 ವರ್ಷ ನಿಮ್ ಮನೇಲಿ ಆಡಳಿತ ಮಾಡಿಕೊಂಡು ನೀನು ಇರಿಗೇಷನ್ ಲ್ಯಾಂಡ್ ಇಲ್ಲ, ಇದಕ್ಕೆ ಆ ಮೂಲಗಳನ್ನ ಹುಡುಕಿ ನೀರ್ ತರಕ್ ಆಗ್ಲಿಲ್ಲ ಅಂತ ಅಂದ್ರೆ ನೀವೆಷ್ಟು ಅಯೋಗ್ಯತನದ ಜನ ಅಂತೇಳಿ ಯಾರು ಬಾಯಿ ಬಿಡ್ಕೋಬೇಕಪ್ಪ ಇದಕ್ಕೆ? ಏನೋ ನೀನ್ ಗೆದ್ದಿದ್ಯಾ, ನಿನ್ ಕೆಲಸ ಏನಿದೆಯಾ, ನೀನ್ ಯಾರಿಗೋ ಬಕೆಟ್ ಹಿಡಿತಿದ್ಯಾ, ಬಕೆಟ್ ಹಿಡ್ಕೊಂಡಿರೋ, ನಮ್ದೇನ್ ತಕರಾರಿಲ್ಲ. ನಮ್ ರೈತರ ವಿಚಾರಕ್ಕೋ, ನಮ್ ಕುಮಾರಸ್ವಾಮಿ ಅವ್ರ ವಿಚಾರಕ್ಕೋ, ನಮ್ ದೇವೇಗೌಡರ ಕುಟುಂಬದ ವಿಚಾರಕ್ಕೋ, ನಮ್ ನಿಖಿಲ್ ಕುಮಾರಸ್ವಾಮಿ ಅವ್ರ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ. ನಾವು ನಿಮ್ ತರ ಏನು ದುಡ್ಡು ಹೊಡೆದು 600 ಕೋಟಿ ಹೊಡೆದ್ಬಿಟ್ಟು ಯಾರ್ದು ಮೂತಿಗೆ ಒರೆಸ್ಬಿಟ್ಟು ದುಡ್ಡು ಹೊಡ್ಕೊಂಡು ಕೂತ್ಕೊಳ್ಳೋ ಜನ ಅಲ್ಲ. ನಾವು ದಿನ ಬೆಳಗ್ಗೆ ಎದ್ದು ಪ್ರಾಮಾಣಿಕವಾಗಿ ದೇವೇಗೌಡರ ಮನೆ ಮುಂದೆ, ಕುಮಾರಸ್ವಾಮಿ ಮುಂದೆಗಡೆ ಸೂಟು ಬೂಟ ಹಾಕೊಂಡು ಸೂಟ್ ಕೇಸ್ ಇಡೋ ಬರೋ ಜನ ಅಲ್ಲ. ನಿಮ್ ನಾಯಕರ ಮನೆ ಮುಂದೆ ಬರ್ತಾರಲ್ಲ, ಸೂಟು ಬೂಟ ಹಾಕೊಂಡು ಇಂಪೋರ್ಟೆಡ್ ಕಾರಲ್ಲಿ ಸೂಟ್ ಕೇಸ್ಗಳನ್ನ ಇಟ್ಕೊಂಡು ಬಂದು ಜೋಡಿಸ್ತಾರಲ್ಲ, ಹಂಗಲ್ಲ. ನಮ್ಮ ನಾಯಕರ ಮನೆ ಮುಂದೆ ಇರೋರು ಕೈ ಇಲ್ದೇ ಇರೋರು, ಕಾಲಿಲ್ದೇ ಇರೋರು, ರೋಗಕ್ಕೆ ಒಳಗಾಗಿರೋರು, ಗಂಡನ್ ಕಳ್ಕೊಂಡಿರೋ ತಾಯಂದಿರು, ಕಾಯಿಲೆ ಕಸಾಲೆಯಿಂದ ಮಕ್ಕಳು ಫೀಸ್ ಕಟ್ಟಕ್ಕಾಗದೆ ಇರತಕ್ಕಂತ ಜನ, ಬಡವರು, ಬಗ್ರು, ರೈತರು. ಈ ರಾಜ್ಯದಲ್ಲಿ ಯಾರಿಗಾದ್ರೂ ಶಕ್ತಿ ಇದೆ 27,000 ಕೋಟಿ ಸಾಲ ಮನ್ನಾ ಮಾಡಿದ ಕೀರ್ತಿ ಯಾರಿಗಾದ್ರೂ ಇದ್ರೆ ಕುಮಾರಸ್ವಾಮಿ ಅವ್ರಿಗಿರಿ. ಸುಳ್ಳು ಹೇಳ್ತಾರ? ಡವ್ ಮಾಡ್ತಾರ? ಹೇಳ್ಸು ನಿಮ್ಮ ನಾಯಕರ ಕೈಲಿ. ಅವತ್ತು ಕಾಂಗ್ರೆಸ್ನವ್ರು ಕೊಡಕ್ಕಂತ ಆ ಚಿತ್ರ ಹಿಂಸೆನ ಸಹಿಸ್ಕೊಂಡು ಕುಮಾರಣ್ಣ ಒಂದೊಂದು ಜಿಲ್ಲೆಗೆ 100 ಕೋಟಿ, 1,000 ಕೋಟಿ, 1,200 ಕೋಟಿ, 1,300 ಕೋಟಿ ಸಾಲ ಮನ್ನಾ ಮಾಡಿದ್ರು. ಯಾರಿಗಿದೆ? ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡಿದ್ರು. ಇವತ್ತು ನೀವು ಕಾಲರ್ ಆರಿಸ್ತಾ ಇದ್ದೀರಿ. ಯಾರು ಮಾಡಿದ್ ಕರ್ನಾಟಕ ಪಬ್ಲಿಕ್ ಶಾಲೆ? LKG ಇಂದ PUC ವರ್ಗು ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕು, ಒಂದೇ ಕ್ಯಾಂಪಸ್ ಅಲ್ಲಿ ಓದ್ಬೇಕು ಅಂತೇಳಿ ಕನ್ಸು ಕಟ್ಕೊಂಡು ಮಾಡಿದ್ರು. ನಮ್ಮ ಜಿಲ್ಲೆಗೆ ಏನ್ ಮಾಡಿದ್ದಾರೆ ಚರ್ಚೆ ಮಾಡೋಣ. ನಿಮ್ಮವರು ಬರ್ಲಿ, ನೀವು ಬನ್ನಿ, ನಾನು ಬರ್ತೀನಿ. ನಮ್ಮ ನಾಯಕರುಗಳನ್ನ ಕರ್ಕೊಂಡು ನಾನು ಒಬ್ಬನೇ ಉತ್ತರ ಕೊಡ್ತೀನಿ ನಮ್ಮ ಜಿಲ್ಲೆಗೆ ಏನೇನ್ ಮಾಡಿದ್ದಾರೆ 94. ಇವ್ರ ಅಧಿಕಾರಕ್ಕೆ ಬಂದಾಗ ನಮ್ಗೆ ಅಧಿಕಾರ ಸಿಕ್ಕಿದೆ ಎಷ್ಟು? 11 ತಿಂಗಳು ಮುಖ್ಯಮಂತ್ರಿ ದೇವೇಗೌಡರು, 11 ತಿಂಗಳು ಪ್ರಧಾನ ಮಂತ್ರಿ ದೇವೇಗೌಡರು, ಕುಮಾರಣ್ಣ 20 ತಿಂಗಳು ಮುಖ್ಯಮಂತ್ರಿ, ಎರಡನೇ ಅವಧಿಗೆ 14 ತಿಂಗಳು ಮುಖ್ಯಮಂತ್ರಿ. ಇಷ್ಟ ಅವಧಿನಲ್ಲಿ ನಾವೆಷ್ಟು ಮಾಡಿದೀವಿ? SM ಕೃಷ್ಣ ಸರ್ಕಾರದಲ್ಲಿ 5 ವರ್ಷ ಸರ್ಕಾರ, ಸಿದ್ದರಾಮಯ್ಯ ಗೌರ್ಮೆಂಟ್ 5 ವರ್ಷ, ಈಗ 2.5 ವರ್ಷ. ನೀವೇನ್ ಮಾಡಿದಿರಿ ನಮ್ಮ ಜಿಲ್ಲೆಗೆ? ಮಾಡೋಣ ಚರ್ಚೆ ವಿತ್ ದಾಖಲೆ. ನಾನು ದಾಖಲೆ ಇಲ್ಲದೇನೆ ಏನೂ ಮಾತಾಡೋದಿಲ್ಲ, ಏನು ಹೇಳೋದೂ ಇಲ್ಲ. ಯಾರ್ಯಾರ ಅವಧಿನಲ್ಲಿ ಏನೇನು ಈ ಜಿಲ್ಲೆ ಕೆಲಸಗಳಾಗಿದ್ದಾವೆ ಈ ಜಿಲ್ಲೆ ಜನಕ್ಕೆ ಮರುಗಿಸ್ತಾರೆ. ಈ ಜಿಲ್ಲೆ ಜನಕ್ಕೆ ಮೋಸ ಮಾಡ್ಲಿಲ್ಲ ಕುಮಾರಸ್ವಾಮಿ ಅವರು, ದೇವೇಗೌಡರ ಕುಟುಂಬ. ಈ ಜಿಲ್ಲೆ ಜನರ ಋಣ ತೀರಿಸಿದ್ದಾರೆ. ಈ ಜಿಲ್ಲೆಗೆ ಏನಾದ್ರೂ ಕೊಡುಗೆ ಕೊಡಬೇಕು ಅಂತೇಳಿ ಈ ಜಿಲ್ಲೆಗೆ ಬಂದಿದ್ದೀವಿ ನಾವು ರಾಜಕೀಯವಾಗಿ ಅಂತೇಳಿ ನನ್ನಂತ ಒಬ್ಬ ಬಡವ ಮಗನ MLA ಮಾಡಿದ್ರು.
ಒಬ್ಬ ರೈತರ ಮಗ ಕೆ ರಾಜು MLA ಮಾಡಿದ್ರು. ಒಬ್ಬ ಮುಸ್ಲಿಂ ಸಮುದಾಯದವರು ಅಫ್ಸರಾದ 2 ಸರಿ MLC ಮಾಡಿಸಿದ್ರು. ಸಿ ಬೋರಯ್ಯನವರು ರಾಜಕೀಯ ಕುಟುಂಬ, ಅವರು ಮತ್ತೆ MLC ಮಾಡ್ಬೇಕು ಅಂತ MLCಗಳನ್ನ ಮಾಡಿಸಿದ್ರು. ಈ ಜಿಲ್ಲೆನಲ್ಲಿ ಎಲ್ರಿಗೂ ಅಧಿಕಾರ ಕೊಟ್ಟವ್ರೆ. ಮರ್ಲಿಂಗೆಯವರು ಆದಿಯಾಗಿ MLC ಮಾಡಿಸಿದ್ರು. ನೀವ್ ಯಾರು ಕೊಟ್ಟಿದ್ದೀರಿ? ಜಿಲ್ಲೆನಲ್ಲಿ ಇರೋರ್ನೆಲ್ಲ ತುಳ್ಕೊಂಡ್ ಬಂದ್ರಿ, ಮನೆ ಸೇರ್ಸಿದ್ರಿ. ಇವತ್ತು ಅವ್ರ ಮನೆಯಿಂದ ಈಚೆಗೆ ಬರಬಾರ್ದು ಅವ್ರ ಕುಟುಂಬ ರಾಜಕೀಯವಾಗಿ. ಮೂಲೆ ಗುಂಪು ಮಾಡಿಸ್ಬಿಟ್ರಿ. ದೇವೇಗೌಡರು ಕುಟುಂಬ ಅದ್ ಮಾಡ್ಲಿಲ್ಲ ರೀ. ನಮ್ಮಂತವ್ರನ್ನೆಲ್ಲ ನಾಯಕರು ಮಾಡವ್ರೆ. ನಾವು ಪರವಾಗಿ ಪ್ರತಿನಿಧಿಸ್ತೀವಿ, ಪ್ರತಿಪಾದಿಸ್ತೀವಿ. ಈ ಶಕ್ತಿ ಇವತ್ತು ಈ ಜಿಲ್ಲೆ ಜನ ಕೊಟ್ಟವ್ರೆ. ಏನು ಸುಳ್ಳು ಹೇಳ್ಬಿಟ್ಟು ರಾತ್ರಿ 12 ಗಂಟೆಯಲ್ಲಿ ಯಾವ್ದೋ ಕಾರ್ಡ್ ಕೊಟ್ಬಿಟ್ಟು ಗೆದ್ದಂಗಲ್ಲ ಬಾಲಕೃಷ್ಣ. ನೀನ್ ಗೆದ್ದಂಗೆನೆ ನಿಮ್ಮ ಸೋಕಾಲ್ಡ್ ನಿಮ್ ನಾಯಕರು DK ಸುರೇಶ್ ಅಣ್ಣವ್ರನ್ನು ನೀವು ಗೆಲ್ಸಿದ್ರೆ ನಿನ್ನ ಒಪ್ತಿದ್ರು ಈ ಜಿಲ್ಲೆ ಜನ. ಬಿಡಾಯ ಲೀಡ್ರು ಅಂತ. ಪಾಪ ಆ ನಮ್ಮ ರಾಮನಗರ ಶಾಸಕರು ಅವ್ರು 5,000 ಬಂದು ನಿಂತ್ಕೊಂಡ್ರು, ನಿಂದು 33,000 ಹೋಯ್ತು. ಮಾತಾಡ್ತೀಯಾ? ಹೇಳಿ. ಇನ್ನು ಹೇಳ್ಬೇಕಂದ್ರೆ ಬಹಳ ಇದೆ. ಹೇಮಾವತಿ ವಿಚಾರದಲ್ಲಿ, ಹೇಮಾವತಿ ನದಿ ನೀರಂತಂದ ವಿಚಾರದಲ್ಲಿ ಸ್ಪಷ್ಟವಾಗಿ ನಿಂದೇನಾದ್ರೂ ಒಂದೇ ಒಂದು ಗುಂಪಿನಷ್ಟು ನಿಂದೇನಾದ್ರೂ ಇದ್ರೆ ಸ್ಪಷ್ಟಪಡಿಸು. ನಾನು ಎಲ್ಲಾ ದಾಖಲೆಯನ್ನು ತರ್ತೀನಿ, ಅಡಿಯಿಂದ ಮುಡಿವರೆಗೂ ಅಂತ ನಾನು ಹೇಳಿದ್ದೀನಿ. ಎಲ್ಲ ನಾನೇ ಮಾಡೋದು. ಯಾರ್ಯಾರು ಕಾಲು ಹಿಡಿದಿದ್ದೀನಿ, ಯಾರ್ಯಾರ ಹತ್ರ ಹೋಗಿ ಭಿಕ್ಷೆ ಬೇಡಿದ್ದೀನಿ, ಈ ಯೋಜನೆ ತರಕ್ಕೆ ಹೆಂಗೆ DPR ಮಾಡಿಸ್ದೆ, ಕ್ಯಾಬಿನೆಟ್ ಅಪ್ರೂವಲ್ ಹೆಂಗಾಯ್ತು, ಮತ್ತೆ ಈ ಕ್ಯಾಬಿನೆಟ್ ಅಪ್ರೂವಲ್ ಆದ್ಮೇಲೆ ಈ ಯೋಜನೆ ಟೆಂಡರ್ ಹೆಂಗ್ ಮಾಡಿಸ್ತೋ, ಟೆಂಡರ್ ಪಾರ್ಟಿಸಿಪೇಟ್ ಮಾಡೋದನ್ನ ಕೈಕಾಲು ಹಿಡಿದು ಯಾರನ್ನೋ ಒಬ್ರು ಏಜೆನ್ಸಿ ಫಿಕ್ಸ್ ಮಾಡಿ ಕೆಲಸ ಶುರು ಮಾಡಿಸ್ತೋ. ಅವತ್ತು ನಗಾಡಿದ್ರಿ ನೀವು. ಅವತ್ತು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ವೇದಿಕೆಯಲ್ಲಿ ಏನಂತ ಉತ್ತರ ಕೊಟ್ರಿ? ನಿಮ್ ನೀರ್ ಬಿಡ್ಲಿಲ್ಲ ಅಂದ್ರೆ ನಿಮಗ್ ನೀರ್ ಬಿಡ್ತಾರೆ. ಜನ ಮರ್ತಿದಾರ? 250 ಒಂದು ಬೈರ್ಮಂಗ್ಲ ಟೌನ್ಶಿಪ್ ವಿಚಾರದಲ್ಲಿ ನಿನಗೆ ಏನಾದ್ರೂ ಸ್ಪಷ್ಟತೆ, ನಿನಗೆ ದಮ್ಮು, ಧೈರ್ಯ, ತಾಕತ್ತು, ಶೌರ್ಯ ಎಲ್ಲ ಇದ್ರೆ ನೀನ್ ಬೈರ್ಮಂಗ್ಲದಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ನಿನ್ ಕೈಪಿಡಿನ ಬಿಡುಗಡೆ ಮಾಡಬೇಕು. ಇನ್ನೊಂದು, ಬಹಿರಂಗವಾಗಿ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಕ್ಷಮೆ ಕೇಳಬೇಕು. ಇನ್ನ ಈ ಉಡಾಫೆಗೆ, ಇನ್ನ ಈ ಅರ್ಕಲು ಬಾಯಿಗೆ ಇಲ್ಲಿ ಯಾರು ಕಿಮ್ಮತ್ ಕೊಡೋ ಜನ ಇಲ್ಲ. ಹುಷಾರ್. ನಮ್ಮ ನಾಯಕರುಗಳ ಬಗ್ಗೆ ಮಾತಾಡಬೇಕು. ನಿಮ್ಮ ನಾಯಕರ ಬಗ್ಗೆ ನಾವೇನು ಅಗ್ರವಾಗಿ ಮಾತಾಡಿದ್ರೆ ನೀನ್ ನಮಗ್ ಕೇಳು. ನಾವು ಎಲ್ಲಿರ್ತೀವೋ ಅಲ್ಲಿ ನಿಯತ್ತಾಗಿ ನಿಂತರ ಬೆನ್ನುಗ್ ಚೂರಿ ಹಾಕೋದು, ತಲೆ ಮಾರ್ಕೊಳ್ಳೋದು, ಮೋಸ ಮಾಡೋದು, ಸರ್ಕಾರಿ ಆಸ್ತಿ ಲಪ್ಟಾಯಿಸೋದು, 600 ಕೋಟಿ ಕಳ್ಬಿಲ್ ಮಾಡಿಸೋದು, ಇವೆಲ್ಲ ನಾವು ಜೀವಮಾನದಲ್ಲಿ ಮಾಡಿಲ್ಲ. ನಾವು ಮಾಡಿದ್ರೆ ನಾವ್ ಹೆಂಗೋ ಇರ್ತಿದ್ದೋ. ಅವ ನಮ್ಮ ಲೀಡರ್ಗಳೆಲ್ಲ ಇವತ್ತು ಸಾಲದಲ್ಲಿ ಕೂಳ್ತಾವ್ರೆ, ಏನೋ ಒಂದು ಪಕ್ಷ ನಂಬ್ಕೊಂಡು. ಏನ್ ಬೇಕಾದ್ರೂ ಮಾಡ್ಬೋದಾಯ್ತು. ನಾವು, ನಮ್ಗೆ ಅಧಿಕಾರ ಇತ್ತು 5 ವರ್ಷ. ಬಿಜೆಪಿ ಸರ್ಕಾರ ಇದ್ರು ನಮ್ ಸರ್ಕಾರ ಇದ್ದಂಗೆ ನಡೆಸಿದ್ವಿ. ಏನಕ್ಕೆ ನಡೆಸಿದ್ವಿ? GTDC ತಂದೆ, ITI ಕಾಲೇಜ್ ಕಟ್ಟಿಸ್ದೆ, ಸಂಸ್ಕೃತ್ ಯೂನಿವರ್ಸಿಟಿ ಬಿಲ್ಡಿಂಗ್ ತಂದೆ, 16 ಕಿಲೋಮೀಟರ್ ರಸ್ತೆ ಮಾಡಿಸಿದೀವಿ. KSHIP ಕೆಲಸ ನಿಂತೋಗಿತ್ತು, ಮುಂದುವರಿಸಿದೀವಿ. ಹೇಮಾವತಿ ಕೆಲಸಕ್ಕೆ ದುಡ್ಡು ಬೇಕಾಗಿತ್ತು, ಇನ್ನು 170 ಕೋಟಿ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಡಬೇಕಾಯ್ತು, ಯಡಿಯೂರಪ್ಪನವರು ಕೊಡಿಸಿದೀವಿ. ಗುತ್ತಿಗೆದಾರನ್ಗೆ ಹೊಸ ಅಗ್ರಿಮೆಂಟ್ ಮಾಡ್ಬೇಕಾಯ್ತು, ಮಾಡಿಸಿದೀನಿ. ಹೊಸದಾಗಿ ಕೆಲಸ ಮಾಡಿಸ್ಬೇಕಾಯ್ತು, ಮಾಡಿಸಿದೀನಿ. ಇದು ನಮ್ ಕಮಿಟ್ಮೆಂಟು. ನಿಂತಾರೆ ಯಾರ್ಯಾರು ಸಿಗ್ತಾರೋ ಎಲ್ಲ ಟೊಪ್ಪಿ ಹಾಕೊಂಡು ದುಡ್ಡು ಹೊಡ್ಕೊಂಡು ಮನೆಯವ್ರನ್ನೇ ಕುಂಡ್ರಿಸ್ಕೊಂಡು ಅಗ್ರಿಮೆಂಟ್ ಏನು ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಿಲ್ಲ ನಾವು. ಇಷ್ಟನ್ನ ಹೇಳಿ ಮುಗಿಸ್ತೀನಿ. ಏನೋ ಪ್ರಶ್ನೆ ಇದ್ರೆ ಕೇಳಿ.